Hello everyone, welcome back to another vlog. ಈ ವ್ಲಾಗ್ನ ಟೈಟಲ್ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಇವತ್ತು ನಾವು ಒಂದು ಸೀಮಂತ ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಯಾರು ಸೀಮಂತ ಅಂತ ನಿಮಗೆ ಈ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಬೆಳಗ್ಗೆನೇ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಚಪ್ರದ ಅವರೆಕಾಯಿ ಪಲ್ಯ ಮಾಡ್ತಿದ್ದೀನಿ ಚಪಾತಿ ಜೊತೆಗೆ. ಈ ಚಪ್ರದ ಅವರೆಕಾಯಿ ನಮ್ಮ ತೋಟದಲ್ಲೇ ಬೆಳೆದಿದ್ದು. ನಾವು ಕಾರ್ ಡೆಲಿವರಿಗೆ ಅಂತ ಊರಿಗೆ ಹೋದಾಗ ನಮ್ಮ ದೊಡ್ಡಪ್ಪನ ನೀವು ವ್ಲಾಗ್ಸಲ್ಲಿ ನೋಡಿದ್ದೀರಾ, ದೊಡ್ಡಪ್ಪನ ತೋಟದಲ್ಲಿ ಬೆಳೆದಿದ್ದನ್ನು ಕೊಟ್ಟು ಕಳಿಸಿದ್ದಾರೆ. ಇದು ನನಗೂ ಕಾರ್ತಿಕ್ಕಿಗೂ ಅಷ್ಟು ಇಷ್ಟ ಆಗಲ್ಲ ಪಲ್ಯ, ಬಟ್ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ವೆಜಿಟೇಬಲ್ ಸಿಗೋದೇ ಅಪರೂಪ. ಅದರಲ್ಲಿ ಇಂಥ ವೆಜಿಟೇಬಲ್ನ ಮಿಸ್ ಮಾಡೋದು ಬೇಡ ಅಂತ ನಾವು ಮಾಡ್ತಿದ್ದೀವಿ. ಇದಕ್ಕೆ ನಾನು ಒಗ್ಗರಣೆಗೆ ಎಣ್ಣೆಗೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವಿನ ಸೊಪ್ಪು ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬ್ರೌನಿಷ್ ಶೇಡ್ ಆದ ತಕ್ಷಣ ನಾನು ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಈರುಳ್ಳಿ ಬೇಗ ಫಾಸ್ಟಾಗಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ಉಪ್ಪು ಮೊದಲಿಗೆ ಹಾಕ್ಬಿಡಬೇಕು. ಸೊ ಈಗ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತಿದ್ದೀನಿ. ಈರುಳ್ಳಿ ಬ್ರೌನ್ ಆಗೋವರೆಗೂ ನಾನು ಫ್ರೈ ಮಾಡ್ತಾಯಿಲ್ಲ, ಜಸ್ಟ್ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಅಷ್ಟೇ ಮಾಡ್ತಿದ್ದೀನಿ. ಲೈಟ್ ಪಿಂಕ್ ಆಗ್ತಾ ಬಂದ ತಕ್ಷಣ ನಾನು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಮತ್ತೆ ಫ್ರೈ ಮಾಡ್ತಾ ಹೋಗ್ತೀನಿ. ತುಂಬ ಸಿಂಪಲ್ ಪಲ್ಯ ಇದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ದಲೇ ಮಾಡಿದ್ರೇ ರುಚಿ ಹೆಚ್ಚು. ಜಾಸ್ತಿ ಏನೇನೋ ಮಸಾಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ನಾನು ಇದಕ್ಕೆ ಚಪ್ರದ ಅವರೆಕಾಯಿ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ನಾನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕ್ತಿರೋದು. ಈಗ ಇದು ಚೆನ್ನಾಗಿ ಕುಕ್ ಆಗಬೇಕು. ಅದಕ್ಕೋಸ್ಕರ ನಾನೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಫ್ಲೇಮ್ನ ಫುಲ್ ಲೋ ಮಾಡಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಈಗ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಬಹಳಷ್ಟು ಜನ ಕೇಳ್ತಾ ಇರ್ತೀರ ಈ ಉಷಾ ಫುಡ್ ಪ್ರಾಸೆಸರ್ ಬಗ್ಗೆ. ಇದ್ರ ಮೇಲೆ ಈ ಡೀಟೇಲ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ್ಯಾವ ಥರ ಫಂಕ್ಷನಾಲಿಟೀಸ್ ಇದೆ ಇದರಲ್ಲಿ ಅಂತ. ನಾನು ತುಂಬಾ ಯೂಸ್ ಮಾಡೋದು ಅಂದರೆ ಚಪಾತಿ ಕಲಸೋಕ್ಕೆ, ಹಾಗೆ ರೊಟ್ಟಿ ಮಾಡೋಕ್ಕೂ ಕೂಡ ತುಂಬ ಯೂಸ್ ಮಾಡ್ತೀನಿ. ಇದಕ್ಕೆ ಹಿಟ್ಟು ಹಾಕಿ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕಿದರೆ ಸಾಕು. ಒಂದು 60 ಸೆಕೆಂಡ್ಸಲ್ಲಿ ಚಪಾತಿ ಹಿಟ್ಟು ರೆಡಿಯಾಗಿ ಹೋಗ್ಬಿಡುತ್ತೆ. ಕ್ಯಾರೆಟ್ ತುರಿಯೋದಾಗಿರ್ಬೋದು, ಜಾಸ್ತಿ ಈರುಳ್ಳಿ ಇದ್ದಾಗ ಫಾಸ್ಟಾಗಿ ಕಟ್ ಮಾಡೋಕ್ಕಾಗಿರ್ಬೋದು, ತುಂಬಾ ಹೆಲ್ಪ್ಫುಲ್ಲಾಗಿದೆ. ಸೊ ಈಗ ಚಪಾತಿ ಹಿಟ್ಟು ರೆಡಿಯಾಗಿದೆ. ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಕೈಯಲ್ಲೇ ನಾನು ಇದನ್ನು ತೆಗೆದು ನೀಟಾಗಿ ಒಂದು ಬಾಲ್ ಥರ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಕೊಳ್ತೀನಿ. ತುಂಬಾ ಮೆಸ್ ಕಡಿಮೆ. ಈ ಡೈರೆಕ್ಟಾಗಿ ಈ ಪಾತ್ರೆನ ನಾನು ಡಿಶ್ ವಾಷರ್ಗೆ ಹಾಕ್ಬಿಡ್ತೀನಿ. ಸೊ ಅದರಲ್ಲೇ ಕ್ಲೀನಾಗಿ ಹೋಗ್ಬಿಡುತ್ತೆ. ಚಪಾತಿ ಹಿಟ್ಟು ಇನ್ನೊಂದು ಸ್ವಲ್ಪ ನೆನಿಬೇಕು. ಹಾಗೆಯೇ ಚಪ್ರದ ಅವರೆಕಾಯಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಸಿಮ್ಮಲ್ಲಿ. ಅಷ್ಟರಲ್ಲಿ ನಾನು ಕೆಲವು ಬಟ್ಟೆಗಳನ್ನ ಮಡಚಿಟ್ಕೊಬಿಡ್ತೀನಿ. ಇದು ಒಂದು 10ರಿಂದ 15 ನಿಮಿಷ ಸಿಮ್ಮರಲ್ಲಿ ಚೆನ್ನಾಗಿ ಕುಕ್ ಆಗಿದೆ. ಬೀಜ ಎಲ್ಲ ಹಿಚ್ಕಿ ನೋಡಿದ್ರೆ ಸಾಫ್ಟಾಗಿದೆ. ಸೊ ಈಗ ನಾನು ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ.
ನಾವು ಈ ಡ್ರೈ ಪಲ್ಯನ ಜ್ಯೂಸಿಯಾಗಿ ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕಿದ್ರೆ ಡ್ರೈ ಅನ್ಸೋದಿಲ್ಲ, ತುಂಬ ಜ್ಯೂಸಿಯಾಗಿ ಅನಿಸುತ್ತೆ. ಇದ್ರ ಜೊತೆ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ. ರೊಟ್ಟಿ ಮಾಡೋದು ಕಷ್ಟ ಅನ್ನೋರಿಗೆ ನಾನು ಈ ಫುಡ್ ಪ್ರೊಸೆಸರ್ ಯೂಸ್ ಮಾಡಿಕೊಂಡು ಹೇಗೆ ರೊಟ್ಟಿನ ಭಾಳ ಈಸಿಯಾಗಿ ಮಾಡ್ಕೋತೀನಿ ಅಂತ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಈಗ ಪಲ್ಯ ರೆಡಿಯಾಗಿದೆ, ನೋಡ್ತಿರ್ಬೋದು ಎಷ್ಟು ರಿಚಾಗಿ ಕಾಣ್ತಾ ಇದೆ, ಎಷ್ಟು ಜ್ಯೂಸಿಯಾಗಿ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಾಗಿತ್ತು ಪಲ್ಯ. ಇದನ್ನು ಅನ್ನ ಸಾರು ಜೊತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ. ಈಗ ನಾನು ಸೀಮಂತಕ್ಕೆ ಮೇಕಪ್ ಕಿಟ್ನ ರೆಡಿ ಮಾಡ್ತಿದ್ದೀನಿ. ಇದು ಯಾರು ಸೀಮಂತಕ್ಕೆ ಹೋಗ್ತಿದ್ದೀವಲ್ಲ ಅವ್ರಿಗೆ ಮೇಕಪ್ ಕಿಟ್ನ ಕೊಟ್ಟು ಕಳಿಸ್ತಾ ಇದ್ದೀನಿ. ಬಿಗಿನರ್ಸ್ಗೆ ಇದು ಮೇಕಪ್ ಮಾಡೋರ್ಗೆ ಏನು ಗೊತ್ತಿಲ್ಲ ಅನ್ನೋರು, ಹಾಗೆಯೇ ಫಸ್ಟ್ ಟೈಮ್ ಮೇಕಪ್ನ ಪರ್ಚೇಸ್ ಮಾಡ್ತಿರೋರಿಗೆ ಇದೆಲ್ಲನೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮಗೆ ಮೇಕಪ್ ಬಗ್ಗೆ ಐಡಿಯಾ ಇಲ್ಲ ಅಂದರೆ, ಯಾವ ಪ್ರಾಡಕ್ಟ್ಸ್ ತೊಗೋಬೇಕು ಅಂತ ಐಡಿಯಾ ಇಲ್ಲ ಅಂದರೆ ಈ ಪ್ರಾಡಕ್ಟ್ಸ್ನ ನೀವು ಪ್ರಿಫರ್ ಮಾಡ್ಬೋದು. ನಾನು ಬಯೋಟಿಕ್ ಅವರ ಕೋಕೋನಟ್ ಫೇಸ್ ಕ್ರೀಮ್ನ ಕಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಕಲರ್ ಬಾರ್ ಅವರ ಪ್ರೈಮರ್ ಕಳಿಸ್ತಾ ಇದ್ದೀನಿ. ಹಾಗೆ ಮೇಬಿಲಿನ್ ಅವರ ಫಿಟ್ ಮೀ ಫೌಂಡೇಶನ್ ಮತ್ತು ಮೇಬಿಲಿನ್ ಅವರ ಫಿಟ್ ಮೀ ಕನ್ಸೀಲರ್, ಇದೆರಡೂ ನಿಮ್ಮ ಸ್ಕಿನ್ ಕಲರ್ ಯಾವುದಿದೆ ನೋಡಿಕೊಂಡು ಅದ್ರ ತಕ್ಕನಂಗೆ ಶೇಡ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನನ್ನ ಶೇಡು ಮತ್ತು ಈಗ ಸೀಮಂತ ನಡೀತಿರೋರ ಶೇಡ್ಗೆ ಎರಡೂ ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ನನ್ನ ಎಲ್ಲ ಮೇಕಪ್ ಪ್ರಾಡಕ್ಟ್ಸು ಅವ್ರ ಸ್ಕಿನ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗೆಯೇ ನಾನು ಬ್ಲೆಂಡ್ ಮಾಡೋಕ್ಕೆ ಅಂತ ಒಂದು ಮೇಕಪ್ ಸ್ಪಾಂಜ್ ಕೂಡ ಕೊಟ್ಟು ಕಳಿಸ್ತಾ ಇದ್ದೀನಿ. ಹಾಗೆಯೇ ಫಿಟ್ ಮೀ ಲೂಸ್ ಪೌಡರ್ ಕೂಡ ಕಳಿಸ್ತಿದ್ದೀನಿ ಮೇಬಿಲಿನ್ ಅವ್ರದ್ದು. ಹಾಗೆ ಫೇಸಸ್ ಗ್ಲಾಮ್ ಅವರ ಬ್ಲಷ್ ಕೂಡ ಕೊಟ್ಟು ಕಳಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವಿಯಾ ಲಿಪ್ ಬಾಮ್ ಕೊಟ್ಟು ಕಳಿಸ್ತಾ ಇದ್ದೀನಿ. ಇದು ಲಿಪ್ ಕ್ರೇಯಾನು ಲಿಪ್ ಬಾಮ್ ಥರನೇ ಯೂಸ್ ಮಾಡ್ಬೋದು, ತುಂಬ ಹೈಡ್ರೇಟಿಂಗ್ ಆಗಿದೆ. ಹಾಗೆಯೇ ಇದು ಐಬ್ರೋ ಪೆನ್ಸಿಲ್ಲು, ಇದರಲ್ಲಿ ಇದು ಡಾರ್ಕ್ ಬ್ರೌನ್ ಶೇಡ್ ಇದೆ, ಎಲ್ಲರ ಐಬ್ರೋಸ್ಗೆ ಮ್ಯಾಚ್ ಆಗುತ್ತೆ. ಇದು ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು. ಇದಕ್ಕೆ ಸ್ಪೂಲಿ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ತಿರ್ಬೋದು. ಹಿಂದ್ಗಡೆ ಬ್ರಷ್ ಇರುತ್ತೆ, ಇದರಲ್ಲಿ ನಾವು ಐಬ್ರೋಗೆ ಬರೆದಾದ್ಮೇಲೆ ಈ ಸ್ಪೂಲಿಂದ ಬ್ರಷ್ ಮಾಡಿದ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಹಾಗೆ ಬ್ರೌಸ್ ತುಂಬ ಹೊತ್ತು ಹಾಗೆ ನೀಟಾಗಿ ಇರುತ್ತೆ. ನೋಡ್ತಿರ್ಬೋದು ಹಿಂದ್ಗಡೆ ಇರೋ ಬ್ರಷು ಒಳ್ಳೆ ಮಸ್ಕರ ಅಪ್ಲೈ ಮಾಡೋಕ್ಕಿರುತ್ತಲ್ಲ ಆ ರೀತಿ ಇದೆ. ತುಂಬಾ ಯೂಸ್ಫುಲ್ ಇವೆಲ್ಲ ಪ್ರಾಡಕ್ಟ್ಸು, ತುಂಬ ಈಸಿ ಟು ಅಪ್ಲೈ. ನಾನು ಇದ್ರ ಮೇಲೆ ಹೇಗೆ ಡೀಟೇಲಾಗಿ ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಮೇಕಪ್ ಟ್ಯುಟೋರಿಯಲ್ ವೀಡಿಯೋಸ್ ಕೂಡ ಮಾಡಿದ್ದೀನಿ. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಮೇಬ್ಲಿನ್ ಅವರ ಕ್ಲೋಸಲ್ ಕಾಜಲ್ ನೀವು ಭಾಳಷ್ಟು ಜನ ಯೂಸ್ ಮಾಡ್ತಿರ್ತೀರ ಆಲ್ರೆಡಿ, ಅದ್ರ ಜೊತೆಗೆ ಲ್ಯಾಕ್ಮೆ ಐಕಾನಿಕ್ ಅವರ ಕರ್ಲಿಂಗ್ ಮಸ್ಕಾರ ಕಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಫೇಸಸ್ ಕೆನಡಾ ಅವರ ಲಿಪ್ ಕ್ರೇಯಾನ್ ಕಳಿಸ್ತಿದ್ದೀನಿ. ಲಿಪ್ಸ್ಟಿಕ್ ಕಲರ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ತುಂಬಾ ಹೈಡ್ರೇಟಿಂಗು. ಕಲರ್ ನೋಡ್ತಿರ್ಬೋದು, ನಾನು ಕೈ ಮೇಲೆ ಅಪ್ಲೈ ಮಾಡಿದ್ದೀನಿ. ಕೊನೆಯದಾಗಿ ಐ ಶ್ಯಾಡೋ ಪ್ಯಾಲೆಟ್, ಇದು ಆ್ಯಕ್ಚುಲಿ ಬ್ಲಷ್ ಪ್ಯಾಲೆಟು. ಇದರಲ್ಲಿರೋ ಕಲರ್ಸು ಐ ಲ್ಯಾಶಸ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಕಾಂಟೂರಿಂಗ್ ಶೇಡ್ ಕೂಡ ಇದೆ, ಹೈಲೈಟಿಂಗ್ ಶೇಡ್ ಕೂಡ ಇದೆ, ಬ್ಲಷ್ ಶೇಡ್ ಕೂಡ ಇದೆ, ಐ ಲ್ಯಾಶ್ ಮೇಲೆ ಹಚ್ಚೋ ಶೇಡ್ ಕೂಡ ಇದೆ, ಐ ಲಿಡ್ಸ್ ಮೇಲೆ ಹಚ್ಚೋ ಶೇಡ್ ಕೂಡ ಇದೆ. ಸೊ ಇದನ್ನು ನಾನು ಪ್ರಿಫರ್ ಮಾಡಿ ಕಳಿಸ್ತಾ ಇದ್ದೀನಿ. ಹಾಗೆಯೇ ಸ್ಟೇಕ್ ವರ್ಕಿ ಅವರ ಮೇಕಪ್ ಫಿಕ್ಸಿಂಗ್ ಸ್ಪ್ರೇ ಕಳಿಸ್ತಾ ಇದ್ದೀನಿ. ಮೇಕಪ್ ಎಲ್ಲ ಆದಮೇಲೆ ಸ್ಪ್ರೇ ಮಾಡಿಕೊಂಡ್ರೆ ತುಂಬ ಹೊತ್ತು ಹಾಗೆ ಇರುತ್ತೆ, ಯಾಕಂದರೆ ಸೀಮಂತ ಅಂದರೆ ಬೆಳಗ್ಗೆ ರೆಡಿ ಆದರೆ ತುಂಬ ಹೊತ್ತು ಹಾಗೆ ಇರಬೇಕು ಮೇಕಪ್, ಅದಕ್ಕೋಸ್ಕರ. ಸೊ ಇದಿಷ್ಟು ಮೇಕಪ್ ಕಿಟ್ಟು ಕಳಿಸ್ಕೊಡ್ತಾ ಇದ್ದೀನಿ, ಯಾಕಂದರೆ ಅವ್ರದ್ದು ಲಾಸ್ಟ್ ಮಿನಿಟಲ್ಲೆಲ್ಲ ಪ್ಲ್ಯಾನ್ ಆಗಿದ್ದರಿಂದ ಯಾರೂ ಮೇಕಪ್ ಆರ್ಟಿಸ್ಟ್ ಸಿಗ್ತಾಯಿಲ್ಲ, ಎಲ್ಲರೂ ಬುಕ್ಕಾಗಿ ಹೋಗಿದ್ದಾರೆ ಅಂತ ಹೇಳಿದ್ರು. ಸೊ ನನ್ನ ಹತ್ರ ಇದ್ದಿದ್ರಲ್ಲೇ ಬೆಸ್ಟ್ ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೀನಿ. ಈ ಎಲ್ಲ ಪ್ರಾಡಕ್ಟ್ಸು ಅಮೆಝಾನಲ್ಲಿ ಈಸಿಯಾಗಿ ಅವೈಲೇಬಲ್ ಇದೆ. ಸೊ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ನನ್ನ ಮದುವೆಗೆ ಅಂತ ಮೇಕಪ್ ಪ್ರಾಡಕ್ಟ್ಸ್ ತೊಗೊಂಡಾಗ ಕಲರ್ ಬಾರ್ ಅವರ ಪೌಚು ನನಗೆ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದರು. ಸೊ ಅದೇ ಪೌಚಲ್ಲಿ ನಾನು ಎಲ್ಲನೂ ಫಿಟ್ ಮಾಡಿ ಪ್ಯಾಕ್ ಮಾಡ್ತಾಯಿದ್ದೀನಿ. ನೀವು ಈಗ ನಾವು ಹೋಗ್ತಿರೋದು ಯಾರು ಸೀಮಂತಕ್ಕೆ ಅಂತ ಆಲ್ರೆಡಿ ಗೆಸ್ ಮಾಡಿದರೆ ನಿಮ್ಮ ಗೆಸ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ. ಈಗಲೇ ಈ ವಿಡಿಯೋ ಪಾಸ್ ಮಾಡಿ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಕೊನೆಗೆ ಈ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಗೆಸ್ ಕರೆಕ್ಟೋ ಇಲ್ವೋ ಅಂತ. ಸೊ ಸೀಮಂತಕ್ಕೆ ನಾನು ರೆಡಿಯಾಗಿದ್ದಾಯಿತು. ನಾನು ಉಟ್ಟಿರೋ ಸೀರೆ ನಮ್ಮ ಅಣ್ಣನ ಮದುವೆ ರಿಸೆಪ್ಷನ್ ಸೀರೆ. ಇದು
ಕಾರ್ತಿಕ್ ನನಗೆ ಕೊಡಿಸಿದ್ದು. ಬಟ್ ನಾನು ಕಾರ್ತಿಕ್ ಕೊಯಂಬತ್ತೂರಲ್ಲಿ ಅಣ್ಣನ ಮದುವೆಗೆ ಸೀರೆ ತೊಗೊಳಕ್ಕೆ ಅಂತ ಹೋದಾಗ ನಮ್ಗೆ ಇಷ್ಟ ಆಗಿದ್ದ ಕಲರ್ಗೆ ಡಿಸೈನ್ ಸೂಟ್ ಆಗ್ತಿರಲಿಲ್ಲ, ಡಿಸೈನ್ ಇಷ್ಟ ಆದರೆ ಕಲರ್ ಇಷ್ಟ ಆಗ್ತಿರ್ಲಿಲ್ಲ, ಇದೇ ರೀತಿ ತೊಂದರೆ ಆಗ್ತಿತ್ತು. ಸೊ ಅತ್ತೆ ಮತ್ತು ಸ್ವಾತಿ ಶಿವಮೊಗ್ಗದಲ್ಲಿ ಒಳ್ಳೆ ಸ್ಯಾರೀಸ್ ಸಿಗುತ್ತೆ ಅಂಥೇಳಿ ಮೋಸ್ಟ್ ಪ್ರಾಬಬ್ಲಿ ಇದು ಶ್ರೀದೇವಿ ಸಿಲ್ಕ್ಸ್ ಅಂತ ಇದೆಯಲ್ಲ ಶಿವಮೊಗ್ಗದಲ್ಲಿ, ಅಲ್ಲಿ ಹೋಗಿ ನಂಗೆ ವಿಡಿಯೋ ಕಾಲ್ ಮಾಡಿ ಇಷ್ಟೊಂದು ಒಳ್ಳೊಳ್ಳೆ ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನ್ಸ್ ತೋರಿಸಿದ್ರು. ಅದರಲ್ಲಿ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ಡಿಫ್ರೆಂಟ್ ಅನಿಸ್ತು. ಅದಕ್ಕೆ ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೆ. ನೀವು ಅಣ್ಣನ ಮದುವೆ ಫೋಟೋಸ್ ಆಲ್ಬಮಲ್ಲೆಲ್ಲ ನೀವು ಈ ಸ್ಯಾರಿ ನೋಡಿರ್ಬೋದು ನಾನು ಉಟ್ಕೊಂಡಿರೋದು. ಹಾಗೆ ಈ ಸ್ಯಾರಿ ಬ್ಲೌಸ್ ಡಿಸೈನ್ ಕೂಡ ಸ್ವಾತಿ ಮಾಡಿಸ್ಕೊಟ್ಟಿದ್ದು ನನಗೆ. ಡಿಸೈನ್ ಕೂಡ ಶಿವಮೊಗ್ಗದಲ್ಲೇ ಮಾಡಿಸಿದ್ದು, ಹಾಗೆ ಕುಚ್ಚು ಕೂಡ ಅಲ್ಲೇ ಹಾಕ್ಸಿದ್ದು. ತುಂಬ ನೀಟಾಗಿ ಮಾಡಿದ್ದಾರೆ, ತುಂಬಾ ಇಷ್ಟ ಆಗಿತ್ತು ನನಗೆ ಈ ಸ್ಯಾರಿ ವರ್ಕು ಎಲ್ಲನೂ. ಸೊ ಈಗ ನಾವು ಆಲ್ರೆಡಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 2 hours ಜರ್ನಿ. ಈಗ ನಾವು ಹೋಗ್ತಿರೋ ಜಾಗ. ಚರಿತ್ ಕೂಡ ರೆಡಿಯಾಗಿದ್ದಾನೆ, ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ದಾನೆ ಇವತ್ತು. ಅವನ ಮುಡಿ ತೆಗಿಯೋ ಶಾಸ್ತ್ರಕ್ಕೆ ಹಾಕಿದ ಬಟ್ಟೆ ಅದು, ಸ್ವಾತಿ ಕೊಡಿಸಿದ್ದು ಅವನಿಗೆ. ತುಂಬಾ ಚೆನ್ನಾಗಿ ಕಾಣ್ತಾನೆ ಅವನ ಡ್ರೆಸ್ಸಲ್ಲಿ. ಹಾಗೆಯೇ ತುಂಬ ಕಂಫರ್ಟಬಲ್ ಕೂಡ, ಸಮ್ಮರಲ್ಲಂತೂ ಹೇಳಿ ಮಾಡಿಸ್ದಾಗಿದೆ. ಆ ಡ್ರೆಸ್ಸು ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ. ವೈಟ್ ಆ್ಯಂಡ್ ವೈಟ್ ಜುಬ್ಬಾ ಕುರ್ತಾ ಸೆಟ್ ಫಾರ್ ಕಿಡ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಈಗ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ. ನೀವು ನೋಡ್ತಿರ್ಬೋದು ನಾವು ಯಾರು ಸೀಮಂತಕ್ಕೆ ಬಂದಿದ್ದೀವಿ ಅಂತ. ಹೌದು, ಮಣಿ ಭಾರತಿಯವರ ಸೀಮಂತ. ತುಂಬ ಅಂದರೆ ತುಂಬಾ ಗುಡ್ ನ್ಯೂಸ್ ಇದು. ನಮಗೆ ತುಂಬಾ ಖುಷಿಯಾಗಿತ್ತು ಈ ಸುದ್ದಿ ಕೇಳಿದಾಗ. ನಿಮಗೂ ಕೂಡ ಈ ಸಿಹಿ ಸುದ್ದಿ ರಿವೀಲ್ ಮಾಡೋ ಟೈಮ್ ಬಂದಿದೆ. ಹಾಗೆ ಮಣಿ ಸೀಮಂತ ಕೂಡ ನೀವೆಲ್ಲರೂ ನೋಡಿ ಮಣಿಗೆ ಬ್ಲೆಸ್ಸಿಂಗ್ಸ್ನ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಮಣಿಯವರು ಡೆಫಿನೆಟ್ಲಿ ಕಮೆಂಟ್ಸ್ನೆಲ್ಲ ಓದ್ತಾರೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಅವ್ರಿಗೆ ಸಿಗುತ್ತೆ. ಹಾಗೆ ಅರ್ಜುನ್ ಅವ್ರಿಗೂ ಕೂಡ ತುಂಬ ದಿನ ಆಗಿತ್ತು ಮೀಟಾಗಿ. ಮಣಿ ಆಲ್ಮೋಸ್ಟ್ ಎಲ್ಲನೂ ಶಾಸ್ತ್ರಗಳೆಲ್ಲ ಮುಗ್ದಿತ್ತು ನಾವು ಹೋಗೋ ಅಷ್ಟರಲ್ಲಿ. ನಾವು ಹೋಗಿ ವಿಶಸ್ ಎಲ್ಲ ಮಾಡಿ ಕೊಡಬೇಕಾಗಿರೋದನ್ನೆಲ್ಲ ಕೊಟ್ಟು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಊಟ ಕೂಡ ಅರೇಂಜ್ ಮಾಡಿದರು. ತಮಿಳ್ನಾಡಲ್ಲಿ ಸೀಮಂತಕ್ಕೆ ಶಾಸ್ತ್ರದ ಪ್ರಕಾರ, ಸಂಪ್ರದಾಯದ ಪ್ರಕಾರ ರೈಸ್ ಐಟಮ್ಸ್ ಮಾಡಿಸ್ತಾರೆ. ಏನೇನೆಲ್ಲ ರೈಸ್ ಐಟಮ್ಸ್ ಮಾಡಿಸಿದ್ದಾರೆ, ಎಷ್ಟು ವೆರೈಟಿ ರೈಸ್ ಐಟಮ್ಸ್ ಮಾಡಿಸಿದ್ದಾರೆ ಎಲ್ಲನೂ ನೋಡ್ಬೋದು ಈ ವಿಡಿಯೋ ಕೊನೆಯಲ್ಲಿ. ಬೈ ದ ವೇ, ಯಾರಾದರೂ ಈ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ನಮ್ಮ ಚಾನಲ್ಗೆ ಹೊಸದಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಮಣಿ ಭಾರತಿ ಮತ್ತು ಅರ್ಜುನ್ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ಯಾಕಂದರೆ ನಾವು ಈ ಊರಿಗೆ ಬರೋಕ್ಕೂ ಮುಂಚೆ ನಾವು ಇನ್ನೊಂದು ಊರಲ್ಲಿದ್ವಿ. ಆ ಊರಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಅವರು ನಮ್ಮ ನೇಬರ್ ಆಗಿದ್ದರು, ನಮಗೆ ತುಂಬ ಕ್ಲೋಸ್ ಆಗಿದ್ದರು. ಹಾಗೆ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ವಿ ನಾವು. ಸೊ ಅವರು ಈಗ ಬೇರೆ ಊರಲ್ಲಿದ್ದಾರೆ, ನಾವು ಬೇರೆ ಊರಲ್ಲಿದ್ದೀವಿ. ಸೊ ಮಣಿ ಈಗ ಈ ರೀತಿ ಗುಡ್ ನ್ಯೂಸ್ ಕೊಟ್ಟಿರೋದು ನಮಗೆಲ್ರಿಗೂ ತುಂಬ ಖುಷಿ ಇದೆ. ಸೊ ಎಷ್ಟೇ ದೂರ ಆದರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಬಂದೇ ಬರಬೇಕು, ಅಟೆಂಡ್ ಮಾಡಲೇಬೇಕು ಅಂತ ನಾವು ದೂರದಿಂದ ಬಂದಿದ್ದೀವಿ. ಚರಿತ್ ಊಟ ಆಯಿತು, ಹಾಗೆ ಕಾರ್ತಿಕ್ದು ಆಯಿತು. ಈಗ ನನ್ನ ಟರ್ನು. ಸೊ ನಾನು ಊಟ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮಾಡಿಸಿದ್ರು, ಪುಳಿಯೋಗರೆ ಮಾಡಿಸಿದ್ರು, ಹಾಗೆ ಕೋಕೋನಟ್ ರೈಸ್, ಟೊಮ್ಯಾಟೊ ರೈಸ್, ಕರ್ಡ್ ರೈಸ್, ಅದ್ರ ಜೊತೆಗೆ ಕಜ್ಜಾಯ, ಆಲೂ ಬಜ್ಜಿ, ರೈಸ್, ರಸಮ್ ರೈಸ್, ಸಾಂಬಾರು ಎಲ್ಲನೂ ಇತ್ತು. ಎಲ್ಲನೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಹಾಗೆಯೇ ಡಿಫ್ರೆಂಟಾಗಿತ್ತು. ನೀವೆಲ್ಲ ನೋಡ್ತಿರ್ಬೋದು ಸೆಲೆಬ್ರೇಷನ್ ಕೂಡ ಕರ್ನಾಟಕದ ಸ್ಟೈಲ್ಗಿಂತನೂ.
ಕೊನೆಯದಾಗಿ ಇನ್ನೊಂದಷ್ಟು ಫೋಟೋಶೂಟ್ ನಡೀತಾ ಇದೆ. ಬಾಯ್ ಗರ್ಲಾ, ಬೇಬಿ ಬಾಯ್ ಆಗುತ್ತಾ, ಬೇಬಿ ಗರ್ಲ್ ಆಗುತ್ತಾ ಅಂತ ಎಲ್ಲ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಬಹಳಷ್ಟು ಜನ ನನ್ನ ಸೀಮಂತದ ವ್ಲಾಗಲ್ಲಿ ಕಮೆಂಟ್ಸಲ್ಲಿ ಬೇಬಿ ಬಾಯ್ ಆಗುತ್ತೆ ಅಂತ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ರಿ. ಬಹಳಷ್ಟು ಜನದ ಪ್ರೆಡಿಕ್ಷನ್ ಕರೆಕ್ಟಾಗಿತ್ತು. ಹಾಗೆಯೇ ಮಣಿನ ಕೂಡ ನೋಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಪ್ರೆಡಿಕ್ಟ್ ಮಾಡಿ ನೋಡೋಣ ನಿಮಗೆ ಕರೆಕ್ಟ್ ಆಗುತ್ತೋ ಇಲ್ವೋ ಅಂತ. ಯಾಕಂದರೆ ಡೆಲಿವರಿ ಆದಮೇಲೆ ನಾನು ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ ಮಣಿಯವ್ರಿಗೆ ಯಾವ ಬೇಬಿ ಆಯಿತು ಅಂತ. ನೋಡಿದ್ರಲ್ಲ ಮಣಿಯವರ ಮೇಕಪ್, ಮಣಿ ಸ್ಯಾರಿ, ಮಣಿ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆಲ್ರಿಗೂ. ಹಾಗೆಯೇ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನಗೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.